ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನಾವು 1.1, 1.2, 1.3 ಇದಿಷ್ಟು ಟೆಕ್ಸ್ಟ್ ಬುಕ್ಕಿಂದ ತೆಗೆದಿರೋ ಕ್ವಶನ್ಸ್ ನೋಡಿದ್ವಿ. 8th ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ. ಇವತ್ತು 1.4ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ತೆಗೆದಿದ್ದೀನಿ. 1.4 ಬಂದು ಸೋವಿಂಗ್. ಇದು ಪೇಜ್ ನಂಬರ್ 4ರಲ್ಲೇ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಅಲ್ಲಿಂದ ತೆಗೆದಿರುವಂಥ ಕ್ವಶನ್. ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ, ಅದರಲ್ಲಿ ನಾನು ಕ್ವಶನ್ಸನ್ನು ತೆಗೆದಿದ್ದೀನಿ. ಫಸ್ಟ್ ಕ್ವಶನ್ಸ್ ನೋಡೋಣ. ವಾಟ್ ಈಸ್ ಸೋವಿಂಗ್? ಬಿತ್ತನೆ ಎಂದರೇನು? ಇಲ್ಲಿ ಸೋವಿಂಗ್ ಅಂದರೆ ಬಿತ್ತನೆ ಅಂತ. ಅದೇ ಕ್ವಶನ್, ಫಸ್ಟ್ ಕ್ವಶನ್, ಡೈರೆಕ್ಟ್ ಕ್ವಶನು. ವಾಟ್ ಈಸ್ ಸೋವಿಂಗ್? ಬಿತ್ತನೆ ಎಂದರೇನು? ಗುಡ್ ವೆರೈಟಿ ಆಫ್ ಸೀಡ್ಸ್ ಆರ್ ಸೋನ್ ಆಫ್ಟರ್ ಸೆಲೆಕ್ಷನ್ ಆಫ್ ಹೆಲ್ತಿ ಸೀಡ್ಸ್ ಕಾಲ್ಡ್ ಸೋವಿಂಗ್. ಹಾಗಂದ್ರೆ ಏನರ್ಥ? ಒಂದು ಉತ್ತಮ ಗುಣಮಟ್ಟದ ಬೀಜವನ್ನು ತೆಗೆದುಕೊಂಡು ಅದನ್ನು ಬಿತ್ತನೆ ಮಾಡಿ, ಅದನ್ನೇ ಒಳ್ಳೆ ಗುಣಮಟ್ಟದ ಬಿತ್ತನೆ ಮಾಡೋದನ್ನೇ ನಾವೇನಂತ ಕರಿತೀವಿ? ಬಿತ್ತನೆ. ಒಂದು ಉತ್ತಮ ಅಂದರೆ ಗುಡ್ ವೆರೈಟಿ ಆಫ್ ಸೀಡ್ಸ್ ಆರ್ ಸೋನ್, ಉತ್ತಮ ಗುಣಮಟ್ಟದ ಬೀಜವನ್ನು ತೆಗೆದುಕೊಂಡು, ಆರ್ ಸೋನ್ ಅಂದರೆ ಬಿತ್ತನೆ ಮಾಡಿ, ಅದನ್ನು ಬಿತ್ತನೆ ಮಾಡೋದನ್ನೇ ನಾವು ಬಿತ್ತನೆ ಅಂತ ಕರಿತೀವಿ. ಬಿತ್ತೋದನ್ನ, ಸೋನ್ ಅಂದರೆ ಬಿತ್ತುವುದು, ಬಿತ್ತುವುದನ್ನು ಬಿತ್ತನೆ ಅಂತ ಕರಿತೀವಿ. ಸೆಕೆಂಡ್ ಕ್ವಶನ್, ವಿಚ್ ಶೇಪ್ ಆಫ್ ಟ್ರೆಡಿಷನಲ್ ಟೂಲ್ ವಾಸ್ ಯೂಸ್ಡ್ ಫಾರ್ ಸೋವಿಂಗ್ ಸೀಡ್ಸ್ ಅಂತ ಇದೆ. ಹಾಗಂದ್ರೆ ಏನರ್ಥ? ಯಾವ ಆಕಾರದ ಉಪಕರಣವನ್ನ ಈ ಬಿತ್ತನೆ ಮಾಡೋದಕ್ಕೆ ಹಳೆಯ ಕಾಲದಲ್ಲಿ ಬಳಸ್ತಾ ಇದ್ರು ಅಂತ ಕ್ವಶನ್. ವಿಚ್ ಶೇಪ್ ಆಫ್ ಟ್ರೆಡಿಷನಲ್ ಟೂಲ್ ವಾಸ್ ಯೂಸ್ಡ್ ಫಾರ್ ಸೋವಿಂಗ್ ಸೀಡ್ಸ್? ದೇ ಯೂಸ್ಡ್, ಆನ್ಸರ್ ಬಂದು ದೇ ಯೂಸ್ಡ್ ಫನಲ್ ಶೇಪ್ಡ್ ಟೂಲ್ ಫಾರ್ ಸೋವಿಂಗ್ ಸೀಡ್ಸ್. ಈ ಫನಲ್ ಶೇಪಲ್ಲಿ ಬರುತ್ತೆ, ತ್ರಿಭುಜಾಕಾರದಲ್ಲಿ ಬಂದು ಒಂದು ಪೈಪ್ ಬರ್ತಿತ್ತು. ಅಂದರೆ ಈಗಲೂ ನೀವು ನೋಡ್ಬೋದು, ಈ ಹಾಲಿನ ಡೈರಿಗಳಲ್ಲಿ ಎಲ್ಲ ಹಾಲನ್ನು ಫಿಲ್ಟರ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ. ಫನಲ್ ಶೇಪಲ್ಲಿ ಇರುತ್ತೆ, ಲ್ಯಾಬ್ಗಳಲ್ಲೂ ನೀವು ನೋಡಿರ್ತೀರಾ. ಆ ಫನಲ್ ಶೇಪ್ ಥರ ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ ಬಿತ್ತನೆ ಮಾಡೋದಕ್ಕೆ, ಬಿತ್ತನೆ ಮಾಡುವ ಉಪಕರಣ. ಓಕೆನಾ? ಥರ್ಡ್ ಕ್ವಶನ್ ಬಂದು ರೈಟ್ ದ ಯೂಸಸ್ ಆಫ್ ಸೀಡ್ ಡ್ರಿಲ್. ಹಿಂದಿನ ಕಾಲದಲ್ಲಿ ಈ ಫನಲ್ ಶೇಪಲ್ಲಿ ಇರುವಂಥ ಉಪಕರಣವನ್ನು ಉಪಯೋಗಿಸಿ ಬಿತ್ತನೆ ಮಾಡ್ತಾ ಇದ್ರು. ಈಗ ಮಾಡ್ರನ್ ಮೆಥಡ್, ಇವಾಗ ಇದು ಮಿಷಿನ್. ಸೀಡ್ ಡ್ರಿಲ್ ಅನ್ನೋದು ಮಿಷಿನ್ನು. ಓಕೆನಾ? ಈ ಮಿಷಿನ್ ಅನ್ನ ಬಳಸಿ ಇವಾಗ ಬಿತ್ತನೆ ಮಾಡ್ತಾರೆ. ಈ ಮಿಷಿನ್ ಉಪಕರಣವನ್ನ ನಿಮಗೆ ಪೇಜ್ ನಂಬರ್ 5ನಲ್ಲಿ ಫಿಗರ್ .2 ಇಲ್ಲಿ ಕೊಟ್ಟಿದ್ದಾರೆ. ಆ ಚಿತ್ರವನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೀಡ್ ಡ್ರಿಲ್ ಈಗ ಮಾಡ್ರನ್ ಉಪಕರಣ ಹೇಗಿರುತ್ತೆ ಅಂತ. ಓಕೆನಾ? ಬನ್ನಿ, ಏನು ಯೂಸು ಈ ಸೀಡ್ ಡ್ರಿಲ್ದು ಇವಾಗ ಆಧುನಿಕ ಕಾಲಕ್ಕೆ ಬಳಸ್ತಿರುವಂಥ ಉಪಕರಣದಿಂದ ಅಂತ. ಇಟ್ ಈಸ್ ಯೂಸ್ಡ್ ಫಾರ್ ಸೋವಿಂಗ್ ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್. ಈ ಸೀಡ್ ಡ್ರಿಲ್ ಅನ್ನ ಯಾವುದರ ಸಹಾಯದಿಂದ ಯೂಸ್ ಮಾಡ್ತಾರೆ? ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್ನ ಸಹಾಯದಿಂದ. ಟ್ರ್ಯಾಕ್ಟರ್ಗೆ ಈ ಸೀಡ್ ಡ್ರಿಲ್ ಅನ್ನ ಕನೆಕ್ಟ್ ಮಾಡಿಕೊಂಡು ಇಟ್ ಈಸ್ ಯೂಸ್ಡ್ ಫಾರ್ ಸೋವಿಂಗ್, ಬಿತ್ತನೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಟ್ರ್ಯಾಕ್ಟರ್ಗೆ ಈ ಸೀಡ್ ಡ್ರಿಲ್ ಅನ್ನ ಕನೆಕ್ಟ್ ಮಾಡಿಕೊಂಡು ಈ ಸೀಡ್ ಡ್ರಿಲ್ಲಿಂದ ಬೀಜವನ್ನು ಬಿತ್ತೋದಕ್ಕೆ ಸಹಾಯ ಆಗುತ್ತೆ ಈ ಸೀಡ್ ಡ್ರಿಲ್. ಎರಡನೇ ಉಪಯೋಗ, ದಿಸ್ ಸೋಸ್ ದ ಸೀಡ್ಸ್ ಯೂನಿಫಾರ್ಮ್ಲಿ ಅಟ್ ಈಕ್ವಲ್ ಡಿಸ್ಟೆನ್ಸ್ ಆ್ಯಂಡ್ ಡೆಪ್ತ್. ಹಾಗಂದ್ರೆ ಅರ್ಥ, ಇದರಿಂದ ಇನ್ನೊಂದು ಉಪಯೋಗ, ಎರಡನೇ ಉಪಯೋಗ ಏನಪ್ಪ ಅಂದರೆ ದಿಸ್ ಸೋಸ್ ದ ಸೀಡ್ಸ್ ಯೂನಿಫಾರ್ಮ್ಲಿ, ಈ ಬೀಜವನ್ನು ಸಮಾನ ಅಂತರದಲ್ಲಿ ಇದು ಬಿತ್ತನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಉಪಯೋಗ. ಮೂರನೇ ಉಪಯೋಗ, ಇಟ್ ಎನ್ಶ್ಯೂರ್ಸ್ ದಟ್ ಸೀಡ್ಸ್ ಗೆಟ್ ಕವರ್ಡ್ ಬೈ ದ ಸಾಯಿಲ್ ಆಫ್ಟರ್ ಸೋವಿಂಗ್. ಬಿತ್ತನೆ ಮಾಡಿದ ನಂತರ ಆ ಬಿತ್ತನೆ ಮಾಡಿದಂಥ ಬೀಜಕ್ಕೆ ಮಣ್ಣನ್ನ ಸಹ ಇದೇ ಕವರ್ ಮಾಡುತ್ತೆ. ಯಾವುದು? ಸೀಡ್ ಡ್ರಿಲ್. ನಾಲ್ಕನೇ ಉಪಯೋಗ, ದಿಸ್ ಪ್ರೊಟೆಕ್ಟ್ಸ್ ಸೀಡ್ಸ್ ಫ್ರಮ್ ಬೀಯಿಂಗ್ ದ ಈಟನ್ ಬೈ ಬರ್ಡ್ಸ್. ಈ ಬೀಜವನ್ನ ಮಣ್ಣಿನಿಂದ ಕವರ್ ಮಾಡೋದ್ರಿಂದ ಇನ್ನೊಂದು ಉಪಯೋಗ ಏನಾಗುತ್ತೆ?
ಯಾವುದಾದ್ರೂ ಅಕ್ಕಿ ಪಕ್ಷಿಗಳು ಬಂದು ಈ ಬೀಜವನ್ನ ಎತ್ಕೊಂಡು ಹೋಗದೇ ಇರೋ ರೀತಿ ಅಥವಾ ಅದಕ್ಕೆ ಯಾವುದೇ ಹಾನಿ ಆಗದೇ ಇರೋ ರೀತಿ ಕವರ್ ತಡೆಯೋದಕ್ಕೆ ಈ ಸೀಡ್ ಡ್ರಿಲ್ಲು ಹೆಲ್ಪ್ ಮಾಡುತ್ತೆ. 5ನೇ ಉಪಯೋಗ, ಸೋವಿಂಗ್ ಬೈ ಯೂಸಿಂಗ್ ಎ ಸೀಡ್ ಡ್ರಿಲ್ ಸೇವ್ಸ್ ಟೈಮ್ ಅಂಡ್ ಲೇಬರ್. ಈ ಸೀಡ್ನಿಂದ 5ನೇ ಉಪಯೋಗ ಏನಪ್ಪಾ ಅಂದ್ರೆ ಬಿತ್ತನೆ ಮಾಡಿದಂತಹ ಬೀಜವನ್ನ ಬಿತ್ತನೆ ಮಾಡೋದಕ್ಕೆ ಇದು ಸೀಡ್ ಡ್ರಿಲ್ಲು ಯೂಸ್ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಮತ್ತೆ ಲೇಬರು ಸೇವ್ ಆಗ್ತಾರೆ. ನಮಗೆ ಸಮಯನೂ ಉಳಿತಾಯ ಆಗುತ್ತೆ. ಆ ಲೇಬರ್ ಅಂದ್ರೆ ಆಳುಗಳನ್ನ ಕರ್ಕೊಂಡು ಬಿತ್ತನೆ ಮಾಡಿಸುವಂತಹ ಕೆಲಸನೂ ಸಹ ನಮಗೆ ತಪ್ಪುತ್ತೆ. ಈ ಇಷ್ಟು 5 ಉಪಯೋಗಗಳು ಸೀಡ್ ಡ್ರಿಲ್ಲಿಂದ ಆಗುತ್ತೆ ನಮಗೆ. ನೀವು ಈ ಸೀಡ್ ಡ್ರಿಲ್ ಪಿಕ್ಚರ್ ಅನ್ನ ನೋಡಬೇಕು ಅಂದ್ರೆ ಪೇಜ್ ನಂಬರ್ 5 ಹೋಗಿ ಫಿಗರ್ ಪಾಯಿಂಟ್ 1.2 ನೋಡಿದ್ರೆ ನಿಮಗೆ ಆ ಸೀಡ್ ಡ್ರಿಲ್, ಈಗ ಮಾಡರ್ನ್ ಸೀಡ್ ಡ್ರಿಲ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದಿಷ್ಟು ಸೀಡ್ ಡ್ರಿಲ್ನ ಉಪಯೋಗಗಳು, ಯೂಸಸ್ ಆಫ್ ಸೀಡ್ ಡ್ರಿಲ್. ಹಳೆ ಕಾಲದಲ್ಲಿ ಬೀಜವನ್ನ ನಾಟಿ ಮಾಡೋದಕ್ಕೆ, ಬೀಜ ಬಿತ್ತನೆ ಅಂದ್ರೆ ನಾಟಿ ಮಾಡೋದು ಅಂತ ಕರೀತಾ ಇದ್ರು. ನಾಟಿ ಮಾಡೋದಕ್ಕೆ ಅಂತ ಆಳುಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ ಆ ಥರ ಏನಿಲ್ಲ. ಈ ಮಿಷಿನ್ ಇದ್ರೆ ಸಾಕು, ಆ ಮಿಷಿನ್ ಅಲ್ಲಿ ಟ್ರ್ಯಾಕ್ಟರ್ ಸಹಾಯದಿಂದ ಇವರೇ ಬಿತ್ತನೆ ಮಾಡ್ಬೋದು. ನೆಕ್ಸ್ಟ್ ಬನ್ನಿ 4th ಕ್ವಶನ್, ವಾಟ್ ಈಸ್ ನರ್ಸರಿ ಆಫ್ ಪ್ಲಾಂಟ್ಸ್? ಅಂದ್ರೆ ನರ್ಸರಿಯ ಸಸ್ಯಗಳು ಅಂದ್ರೆ ಏನು ಅಂತ ಇಲ್ಲಿ ಕ್ವಶನ್. ನರ್ಸರಿ ಆಫ್ ಪ್ಲಾಂಟ್ಸ್, ನರ್ಸರಿಯನ್ನು ಹೇಗೆ ಮಾಡ್ತಾರೆ ಅಂತ. ಸೀಡ್ಸ್ ಆಫ್ ಫ್ಯೂ ಪ್ಲಾಂಟ್ಸ್ ಸಚ್ ಆಸ್ ಪ್ಯಾಡಿ ಆರ್ ಫಸ್ಟ್ ಗ್ರೋನ್ ಇಂಟು ಸೀಡ್ಲಿಂಗ್ಸ್. ದೇ ಆರ್ ಟ್ರಾನ್ಸ್ಪ್ಲಾಂಟೆಡ್ ಟು ಫೀಲ್ಡ್ ಮ್ಯಾನ್ಯುಯಲಿ ಆರ್ ಕಾಲ್ಡ್ ನರ್ಸರಿ ಆಫ್ ಪ್ಲಾಂಟ್ಸ್. ಹಾಗಂದ್ರೆ ಅರ್ಥ, ಸ್ವಲ್ಪ ಬೀಜಗಳನ್ನ ತೆಗೆದುಕೊಂಡು, ಅಂದ್ರೆ ಭತ್ತದ ಬೀಜ ಇರ್ಬೋದು, ಯಾವುದೇ ಧಾನ್ಯಗಳನ್ನ ತೆಗೆದುಕೊಂಡು ಅದನ್ನೆಲ್ಲ ಒಂದು ಸಣ್ಣದಾದಂತಹ ಜಾಗದಲ್ಲಿ ಬಿತ್ತನೆ ಮಾಡಿ ದೇ ಆರ್ ಟ್ರಾನ್ಸ್ಪ್ಲಾಂಟೆಡ್ ಟು ಫೀಲ್ಡ್ ಮ್ಯಾನ್ಯುಯಲಿ. ಈ ಬಿತ್ತನೆಯಿಂದ ಮೊಳಕೆ ಬಂದಂತಹ ಸಣ್ಣ ಸಣ್ಣ ಸಸಿಗಳನ್ನು ತೆಗೆದುಕೊಂಡು ಟ್ರಾನ್ಸ್ಪ್ಲಾಂಟೆಡ್ ಟು ಫೀಲ್ಡ್ ಮ್ಯಾನ್ಯುಯಲಿ, ಒಂದೇ ಸಲ ದೊಡ್ಡ ಜಾಗಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಂದ್ರೆ ಆ ಕಡೆಗೆ ವರ್ಗಾಯಿಸೋದನ್ನೇ ನಾವು ನರ್ಸರಿ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಅಂತೆಲ್ಲ ಈಗಲೂ ಅಬ್ಸರ್ವ್ ಮಾಡಿ, ಭತ್ತವನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದು ದೊಡ್ಡ ಜಾಗ ಇದ್ರುವೆ ಅದ್ರಲ್ಲಿ ಒಂದು ಸಣ್ಣ ಭಾಗವನ್ನ ಮಾಡಿಕೊಂಡು ಅಲ್ಲಿ ಫಸ್ಟ್ ಭತ್ತವನ್ನ ನಾಟಿ ಹಾಕ್ತಾರೆ. ಅಂದ್ರೆ ಭತ್ತವನ್ನ ಬಿತ್ತನೆ ಮಾಡಿ ಆ ಜಾಗದಲ್ಲಿ ಬೆಳೆದಂತ ಸಣ್ಣ ಸಣ್ಣ ಗಿಡಗಳನ್ನು ತೆಗೆದು ದೊಡ್ಡ ಜಾಗಕ್ಕೆ ನಾಟಿ ಮಾಡ್ಕೊಂಡು ಬಿತ್ತನೆ ಮಾಡ್ಕೊಂಡು ಹೋಗ್ತಾರೆ. ಈ ವಿಧಾನವನ್ನೇ ನಾವು ನರ್ಸರಿ ಆಫ್ ಪ್ಲಾಂಟ್ಸ್ ಅಂತ ಕರಿತೀವಿ. ಓಕೆನಾ? ಈ 4 ಕ್ವಶನ್ಸ್ ಸೋವಿಂಗ್ ವಿಭಾಗದಲ್ಲಿ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಬನ್ನಿ ಇಂಡೈರೆಕ್ಟ್ ಕ್ವಶನ್. ಇದರಲ್ಲಿ ಇಂಡೈರೆಕ್ಟ್ ಆರ್ ಟ್ವಿಸ್ಟೆಡ್ ಕ್ವಶನ್ ಏನು ಅಂತ. ಫಸ್ಟ್ ಕ್ವಶನ್ ಬಂದು, ವೈ ಸೋವಿಂಗ್ ಮೆಥಡ್ ಈಸ್ ನೆಸೆಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆರ್ ಗಿವ್ ರೀಸನ್. ಅಂದ್ರೆ ಇಲ್ಲಿ ಅರ್ಥ, ಆರ್ ರೈಟ್ ದ ಯೂಸಸ್ ಆಫ್ ಸೋವಿಂಗ್. ಈ ಬಿತ್ತನೆಯ ಉಪಯೋಗ ಏನು, ಬಿತ್ತನೆಯಿಂದ ಏನು ಉಪಯೋಗ, ಅಥವಾ ಈ ನರ್ಸರಿ ಮಾಡೋದ್ರಿಂದ ಒಟ್ಟಿಗೆ ಓವರ್ ಕ್ರೌಡ್, ಬಿತ್ತನೆ ಅಂದ್ರೆ ನಾವು ದೂರದಲ್ಲಿ ಮಾಡ್ಬೇಕಲ್ವಾ, ನಾಟಿ ಮಾಡ್ಬೇಕಲ್ವಾ, ಇದರಿಂದ ಬಿತ್ತನೆ ಮಾಡುವಾಗ ಈ ಓವರ್ ಕ್ರೌಡ್ ಅನ್ನ ಯಾವ ರೀತಿ ತಡೆಗಟ್ಟಬಹುದು, ಅದರಿಂದ ಏನು ಯೂಸಸ್ ನಮ್ಗೆ ಅಂತ ಕ್ವಶನ್. ಓಕೆನಾ? ಆನ್ಸರ್ ಬಂದು ಇಲ್ಲಿ ವೈ ಅಂತ ಕ್ವಶನ್ ಬಂದ್ರೆ, ನಾನು ಆಗ್ಲೇ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, ಆನ್ಸರ್ ಅನ್ನ ನೀವು ಬಿಕಾಸ್ ಅಂತ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್ಸ್ ಈಸ್ ನೆಸೆಸರಿ ಇನ್ ಸೋವಿಂಗ್. ಬಿತ್ತನೆ ಮಾಡುವಾಗ, ಈ ಬಿತ್ತನೆ ಮಾಡೋದ್ರಿಂದ ಏನು ಫಸ್ಟ್ ಉಪಯೋಗ ಏನಂದ್ರೆ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್, ಒಂದು ಬೀಜಕ್ಕೂ ಇನ್ನೊಂದು ಬೀಜಕ್ಕೂ ಸಮ ಪ್ರಮಾಣದಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಸ್ ನೆಸೆಸರಿ, ಅವಶ್ಯಕತೆ ಇದೆ. ಈಸ್ ನೆಸೆಸರಿ ಇನ್ ಸೋವಿಂಗ್, ಬಿತ್ತನೆ ಮಾಡುವಾಗ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಸಮ ಪ್ರಮಾಣದ ದೂರವನ್ನ ಮೇಂಟೈನ್ ಮಾಡೋದು ನೆಸೆಸಿಟಿ ಇರುತ್ತೆ, ಅವಶ್ಯಕತೆ ಇರುತ್ತೆ. ಎರಡನೇದು, ದಿಸ್ ಅಲೋಸ್ ಪ್ಲಾಂಟ್ಸ್ ಟು ಗೆಟ್ ಸಫಿಷಿಯಂಟ್ ಸನ್ಲೈಟ್, ನ್ಯೂಟ್ರಿಯೆಂಟ್ ಅಂಡ್ ವಾಟರ್ ಫ್ರಮ್ ದ ಸಾಯಿಲ್. ಈ ರೀತಿ ಸಮಾನ ಅಂತರದಲ್ಲಿ ಬಿತ್ತನೆ ಮಾಡೋದ್ರಿಂದ ಎರಡನೇ ಉಪಯೋಗ ಏನಾಗುತ್ತೆ, ಆ ಸಸ್ಯಗಳಿಗೆ ಸಾಕಷ್ಟು ಸಾಧ್ಯವಾದಷ್ಟು ಸನ್ಲೈಟ್ ಸಿಗುತ್ತೆ, ನ್ಯೂಟ್ರಿಯೆಂಟ್ ಸಿಗುತ್ತೆ, ಮತ್ತೆ ವಾಟರ್, ಇದೆಲ್ಲ ಸಮಾನವಾಗಿ ಸಿಗೋದಕ್ಕೆ ಸಹಾಯ ಆಗುತ್ತೆ ಇದು ಸಮ ಪ್ರಮಾಣದಲ್ಲಿ ಬಿತ್ತನೆ ಮಾಡೋದ್ರಿಂದ.
This allows plant to get sufficient sunlight, nutrient and water from the soil. ನೆಕ್ಸ್ಟ್ ಮೂರನೇ ಯೂಸ್ ಏನಾಗುತ್ತೆ, ಎ ಫ್ಯೂ ಪ್ಲಾಂಟ್ ಮೇ ಹ್ಯಾವ್ ಟು ಬಿ ರಿಮೂವ್ ಟು ಪ್ರಿವೆಂಟ್ ಓವರ್ ಕ್ರೌಡಿಂಗ್. ಈ ಬಿತ್ತನೆ ಮಾಡುವಾಗ ಒಂದೊಂದು ಸಸ್ಯಗಳು ಚೆನ್ನಾಗಿ ಬೆಳೆದಿರೋದಿಲ್ಲ, ಮೊಳಕೆ ಬಂದಿರೋದಿಲ್ಲ, ಆ ಬೆಳೆಗಳನ್ನು ನಾವು ರಿಮೂವ್ ಮಾಡೋದಕ್ಕೆ ಸಹ ಸಹಾಯ ಆಗುತ್ತೆ ಈ ಬಿತ್ತನೆ ಮಾಡುವಾಗ ಓವರ್ ಕ್ರೌಡಿಂಗ್ ಆದರೆ. ಎ ಫ್ಯೂ ಪ್ಲಾಂಟ್ಸ್ ಮೇ ಹ್ಯಾವ್ ಟು ಬಿ ರಿಮೂವ್ ಟು ಪ್ರಿವೆಂಟ್ ಓವರ್ ಕ್ರೌಡಿಂಗ್. ಇದಿಷ್ಟು ಬಿತ್ತನೆ ಮಾಡೋದ್ರಿಂದ ಅಥವಾ ಬಿತ್ತನೆ ಮಾಡುವಾಗ ನಮಗೆ ಆಗುವಂತಹ ಉಪಯೋಗಗಳು. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಸೆಕೆಂಡ್ ಕ್ವಶನ್ ಬಂದು ಹೌ ಟು ಐಡೆಂಟಿಫೈ ಹೆಲ್ತಿ ಸೀಡ್ಸ್ ಫ್ರಮ್ ದ ಡ್ಯಾಮೇಜ್ಡ್ ಒನ್ಸ್. ಹಾಗಂದ್ರೆ ಏನರ್ಥ, ಆರ್ ಹೌ ಟು ಸೆಲೆಕ್ಟ್ ದ ಸೀಡ್ಸ್. ನೀವು ಬೀಜಗಳನ್ನು ಅಂದರೆ ಬಿತ್ತನೆ ಮಾಡುವಂಥ ಬೀಜಗಳನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋತೀರಾ, ಹೌ ಟು ಸೆಲೆಕ್ಟ್ ದ ಸೀಡ್ಸ್. ಅಥವಾ ಈ ಬಿತ್ತನೆ ಮಾಡುವಂಥ ಬೀಜಗಳಲ್ಲಿ ಅದು ತುಂಬ ಆರೋಗ್ಯಕರವಾದಂತಹ ಬೀಜ ಅಥವಾ ಅದು ಯೋಗ್ಯವಲ್ಲದ ಬೀಜ ಅಂತ ಯಾವ ರೀತಿ ನೀವು ಕಂಡುಹಿಡಿತೀರಾ ಅಂತ ಕ್ವಶನ್. ಆನ್ಸರ್ ಬಂದು put some gram seeds in a vessel and pour some water on them. ಹಂಗಂದ್ರೆ ಒಂದು ಪಾತ್ರೆಯನ್ನು ತಗೊಳ್ಳಿ, ಆ ಪಾತ್ರೆಗೆ ಸ್ವಲ್ಪ ಯಾವ ಬೀಜವನ್ನು ಅಥವಾ ಯಾವ ಧಾನ್ಯವನ್ನು ನೀವು ಬಿತ್ತನೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಧಾನ್ಯವನ್ನು ಆ ಪಾತ್ರೆಗೆ ಹಾಕಿ ಸ್ವಲ್ಪ ವಾಟರನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಪುಟಿಯ ಸಮ್ ಗ್ರಾಮ್ ಅಂದರೆ ಕಾಳುಗಳು ಅಥವಾ ಧಾನ್ಯಗಳು. ಗ್ರಾಮ್ ಸೀಡ್ಸ್ ಇನ್ ಎ ವೆಸಲ್, ಯಾವ್ದಾರ ಒಂದು ಪಾತ್ರೆಗೆ ಹಾಕಿ, ಪೋರ್ ಸಮ್ ವಾಟರ್ ಆನ್ ದೆಮ್, ಅದಕ್ಕೆ ನೀರನ್ನು ಹಾಕಿದ ನಂತರ ನೆಕ್ಸ್ಟ್ ಏನು, ಆಫ್ಟರ್ ಫ್ಯೂ ಮಿನಿಟ್ಸ್ ಸಮ್ ಸೀಡ್ಸ್ ಸ್ಟಾರ್ಟೆಡ್ ಟು ಫ್ಲೋಟ್ ಆನ್ ಟಾಪ್. ನೀವು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಕೆಲವೊಂದು ಸೀಡ್ಗಳು ಏನಾಗುತ್ತೆ ನೀರಿನ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಎ ಫ್ಯೂ ಮಿನಿಟ್ಸ್, ಸ್ವಲ್ಪ ಸಮಯ ಬಿಟ್ಟ ನಂತರ ಸಮ್ ಸೀಡ್ಸ್ ಸ್ಟಾರ್ಟೆಡ್ ಟು ಫ್ಲೋಟ್ ಆನ್ ಟಾಪ್, ನೀರಿನ ಮೇಲ್ಭಾಗಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ ನಂತರ ವುಡ್ ದೋಸ್ ಸೀಡ್ಸ್ ಆರ್ ಫ್ಲೋಟಿಂಗ್ ಆನ್ ವಾಟರ್ ದೇ ಆರ್ ಕಾಲ್ಡ್ ಡ್ಯಾಮೇಜ್ಡ್ ಸೀಡ್ಸ್. ಯಾವ ಕಾಳುಗಳು ಅಥವಾ ಧಾನ್ಯಗಳು ನೀರಿನ ಮೇಲೆ ಬರೋದಕ್ಕೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಫ್ಲೋಟ್ ಆಗೋದಕ್ಕೆ, ಆ ಸೀಡನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು, ಡ್ಯಾಮೇಜ್ಡ್ ಸೀಡ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ. ದೋಸ್ ಸೀಡ್ಸ್ ವಿಚ್ ಸಿಂಕ್ ಇನ್ ವಾಟರ್ ದೇ ಆರ್ ಹೆವಿಯರ್ ಸೀಡ್ಸ್ ಆರ್ ಕಾಲ್ಡ್ ಹೆಲ್ತಿ ಸೀಡ್ಸ್. ಯಾವ ಕಾಳುಗಳು ಅಥವಾ ಧಾನ್ಯಗಳು ನೀರಿನ ತಳಭಾಗದಲ್ಲೇ, ಆ ಪಾತ್ರೆಯ ತಳಭಾಗದಲ್ಲೇ ಕೂತಿರುತ್ತೋ ಅಂತಹ ಸೀಡನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು, ಹೆಲ್ತಿ ಸೀಡ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಈ ರೀತಿಯಲ್ಲಿ ನಾವು ಬೀಜವನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನಾವು ಕಾಳನ್ನು ಅಥವಾ ಧಾನ್ಯವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಯಾವುದು ಯೋಗ್ಯವಾದಂತಹ ಧಾನ್ಯ, ಯಾವುದು ಯೋಗ್ಯವಲ್ಲದ ಧಾನ್ಯ ಬಿತ್ತನೆಗೆ ಅಂತ ಈ ಸ್ಟೆಪ್ಸನ್ನು ಫಾಲೋ ಮಾಡ್ತಾರೆ ಸಾಮಾನ್ಯವಾಗಿ. ಇದು ಆನ್ಸರ್. ಇದಿಷ್ಟು ಕ್ವಶನ್ಸು 1.4ನಲ್ಲಿ ನಾನು ತೆಗೆದಿರೋದು. ಆದಷ್ಟು ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಕ್ವಶನ್ಸ್ ಆನ್ಸರನ್ನು ತೆಗೆದಿದ್ದೀನಿ. ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ ಮಕ್ಕಳಿಗೆ ಕಷ್ಟ ಆಗ್ತಿರುತ್ತೆ ಇಂಗ್ಲೀಷಿಂದ ಕನ್ನಡಕ್ಕೆ, ಅಂದರೆ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋದೇ ಇರೋರಿಗೆ ಅವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಆದಷ್ಟು ನೀವು ಅರ್ಥ ಮಾಡಿಕೊಂಡು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೀವು ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ಇದೇ ಥರ ನಾನು ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ಮತ್ತು ಒನ್ ವರ್ಡ್ ಕ್ವಶನ್ ಆನ್ಸರ್ಸು, ಯಾವ ರೀತಿ ಕ್ವಶನ್ ಬ್ಯಾಂಕು ಅದೆಲ್ಲ ಹಾಕ್ತಾ ಇರ್ತೀನಿ. ನೀವು ಅದನ್ನು, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಓದ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 8th, 9th, 10th ಈ 3 ಕ್ವಶನ್ಸನ್ನು ನಾನು ಬಿಡ್ತಾ ಹೋಗ್ತೀನಿ. ಓಕೆನಾ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.